ತನ್ನ ಕಾರು ಚಾಲಕನ ಫೋನ್ನಿಂದ ಪಡೆದುಕೊಂಡಿರುವ ಫೋಟೋಗಳು ಮತ್ತು ಎಲ್ಲಾ ವಿಡಿಯೋ ಒದಗಿಸುವಂತೆ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಅರ್ಜಿ. ನಿಮಗೆ ಅದರ ಅವಶ್ಯಕತೆ ಏನಿದೆ ಎಂದು ಪ್ರಜ್ವಲ್ ಪರ ವಕೀಲರಿಗೆ ಹೈಕೋರ್ಟ್ ಪ್ರಶ್ನೆ. ಪ್ರಕರಣಗಳಲ್ಲಿ ಜನಪ್ರತಿನಿಧಿಗಳ ಸೆಷನ್ಸ್ ನ್ಯಾಯಾಲಯವು ಆರೋಪ ನಿಗದಿಗೆ ಕರ್ನಾಟಕ ಹೈಕೋರ್ಟ್ ತಡೆ. ಕಳೆಗಟ್ಟಿದ ವೈಕುಂಠ ಏಕಾದಶಿ ಸಂಭ್ರಮ, ಗಣ್ಯರಿಂದ ವಿಶೇಷ ಪ್ರಾರ್ಥನೆ. ಸಹಜ ಸ್ಥಿತಿಗೆ ಮರಳಿದ ತಿರುಪತಿ ಶ್ರೀ ವೆಂಕಟೇಶ್ವರ ದೇವಸ್ಥಾನ. ವೈಕುಂಠ ಏಕಾದಶಿ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಗಣ್ಯರ ಭಾಗಿ. ಸಂಭ್ರಮದಲ್ಲಿ ಕಾಲ್ತುಳಿತದ ನೋವು ಮರೆತ ಭಕ್ತರು. ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿಯಲ್ಲಿ ದಟ್ಟ ಮಂಜು. ವಿಮಾನ, ರೈಲು ಮತ್ತು ರಸ್ತೆ ಸಂಚಾರಕ್ಕೆ ತೀವ್ರ ಅಡ್ಡಿ. ದೆಹಲಿಯ ಕನಿಷ್ಠ ತಾಪಮಾನ 9.6 ಡಿಗ್ರಿ ಸೆಲ್ಸಿಯಸ್ ದಾಖಲು. ರಸ್ತೆಗಳಲ್ಲಿ ಶೂನ್ಯಕ್ಕೆ ತಲುಪಿದ ಗೋಚರತಾ ಪ್ರಮಾಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಲ್ಲ 17 ಆರೋಪಿಗಳು ಇಂದು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಹಾಜರು. ಬಳಿಕ ಕೋರ್ಟ್ ಪ್ರಕರಣದ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಿದೆ. ಇನ್ನು ಪ್ರಕರಣದ A1 ಪವಿತ್ರ ಗೌಡ, A2 ನಟ ದರ್ಶನ್ ಕೂಡ ಆಗಮಿಸಿದ್ದು 6-7 ತಿಂಗಳ ಬಳಿಕ ಈ ಇಬ್ಬರ ಮುಖಾಮುಖಿ.